ವಿರಾಮನ ಕೊಟ್ಟು ಮತ್ತೆ ಆಶೀರ್ವಚನ ಮಾಡಕ್ ಸಮಯ ಕೊಡ್ತೀನಿ. ಆ ಬಳಿಕ ಮನರಂಜನೆ ಯುಗದೊಳಗ ರೋಮೇಶ ಋಷಿಯಾಗಿ ಪ್ರಕಟನಾಗಿ ಆ ತಪಶ್ಚರ್ಯನ ಮಾಡುತ್ತಾ ಇದ್ದ. 12 ವರ್ಷಕ್ಕೊಮ್ಮೆ ಕಣ್ಣು ತೆರೆದು ನೋಡುತ್ತಾ ಇದ್ದ. ಅವಾಗ ಒಂದು ದಿವಸ ಇಂದ್ರ ಸಭಾ ನಡಗಿತ್ರಿ. ಇಂದ್ರ ಸಭಾ ನಡಗಿತ್ತು. ನಾರದ ಮಹರ್ಷಿಗಳು ಆ ಪರಶಿವನಿಗೆ ಕೇಳುತ್ತಾರೆ, ಭಗವಂತ, ಇದು ಇವತ್ತಿನ ದಿವಸ ಇಂದ್ರ ಸಭಾ ಯಾಕೆ ನಡಗಿತ್ತು ಅಂತಂದಾಗ, ರಸ್ತು ಪಾತಾಳದಲ್ಲಿ ರೋಮೇಶ ಋಷಿ ಅಂತ ತಪಶ್ಚರ್ಯನ ಮಾಡಕತ್ತನಪ್ಪ, ಅದರ ಸಲುವಾಗಿ ಇಂದ್ರ ಸಭಾ ನಡಗಿತ್ತು ಅಂತೇಳಿ ಹೇಳ್ಕೊಂಡು ಬಂದ್ರು. ಆ ಬಳಿಕ ಹೌದು, ಪರಶಿವನಿಗೆ ನಾರದ ಮಹರ್ಷಿಗಳು ಅಂತಾರೆ, ಪರಶಿವ, ಭಗವಂತ, ನಾನು ಹೋಗಿ 3 ಗಳಿಗೆಯಲ್ಲಿ ಅವನ ತಪಶ್ಚರ್ಯನ ಭಂಗ ಮಾಡಿ ಬರುತ್ತೇನೆ ಅಂತೇಳಿ ಹೇಳಿ ಅವಾಗ ಭಗವಂತ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ಅದು ನಿನ್ನಿಂದ ಸಾಧ್ಯವಾಗೋದಿಲ್ಲೋ ಅಂತ ತಪಶ್ಚರ್ಯ ಭಂಗ ಮಾಡಕ್ಕ ನಿನ್ನಿಂದ ಸಾಧ್ಯ ಆಗಲ್ಲ ತಂದ್ರು. ಇಲ್ಲ, ನಾ 3 ಗಳಿಗೆಯಲ್ಲಿ ತಪಶ್ಚರ್ಯ ಭಂಗ ಮಾಡಿ ಬರುತ್ತೀನಿ ಅಂತಂದ್ರು. ಅಂದುಕೊಳ್ಳಿ ನಾರದ ಮಹರ್ಷಿಗಳು ತೆರಳಿದ್ರು ರಸ್ತು ಪಾತಾಳದಲ್ಲಿ. ರೋಮೇಶ್ ಋಷಿ ತಪಶ್ಚರ್ಯನ ಕುಳಿತಿದ್ದ. ಅದೇ 12 ವರ್ಷ ಆಗಿ ಕಣ್ಣು ತೆರೆದು ಅದೇ ಮತ್ತೆ ತಮ್ಮ ಸಮಾಧಿ ಒಳಗೆ ಹೋಗಿದ್ರು. ಯಾವತ್ತು ಗರುವಿನ ನಾಮಸ್ಮರಣೆ ರೋಮಗಳನ್ನು ಸೋಮಲಿಂಗ ಓಂ ನಮಃ ಶಿವಾಯ ಅಂತೇಳಿ ನಾಮ ಸ್ಮರಣೆಯನ್ನ ಜಪ ಮಾಡುತ್ತಾ ಇದ್ದರು. ಆ ಬಳಿಕ ನಾರದ ಬಂದು ಆ ಕಡೆ ಎಲ್ಲಾ ಕಡೆ ನೋಡುತ್ತಾನೆ, ಜಟಗಳನ್ನ ಹಿಡಿದು ಜಗುತ್ತಾನೆ, ಎಲ್ಲಾ ಕಡೆ ನೋಡುತ್ತಾನೆ. ಅವನಿಗೆ ಚುಚ್ಚಿ ನೋಡುತ್ತಾನ, ಆ ಕಡೆ ಒದ್ದಾಡಿ ನೋಡುತ್ತಾನೆ. ಆದರೂ ಕೂಡ ಅವನಿಗೆ ಭಂಗವನ್ನ ಮಾಡಕ್ಕಾಗಲಿಲ್ಲ ಅಂತೇಳಿ ಬರುತ್ತದೆ. ಬಹಳ ಸಮಯ ಹೇಗದ. ನಾರದ ಮಹರ್ಷಿಗಳು ಆ ರೋಮೇಶ ಋಷಿಯಿಂದ ಸೋತು ಮತ್ತ ಅವರೇನ ಕಣ್ಣು ತೆರೆದು ನೋಡಲಿಲ್ಲ. ರೋಮೇಶ ಋಷಿ ಕಣ್ಣು ತೆರೆದು ನೋಡಲಿಲ್ಲ. ನಾರದ ಮಹರ್ಷಿಗಳು ಸೋತು ಅವರಿಗೆ ಸಾಷ್ಟಾಂಗವನ್ನು ಎರಗಿ ಮರಳಿ ಮತ್ತ ಕೈಲಾಸಕ್ಕೆ ಬರುತ್ತಾರೆ ಅಂತೇಳಿ ಪುರಾಣದೊಳಗೆ ಬರ್ಕೊಂಡು ಬಂದಿದ್ದಾರೆ. ಮತ್ತ ನಿಮ್ಗೆ ಬಹಳ ಸಮಯ ಆಗ್ಯದ. ಒಂದಿಷ್ಟು ಅಪ್ಪಗಳು ಆಶೀರ್ವಚನ ಮಾಡ್ತಾರೆ. ಬಹಳ ಚೆನ್ನಾಗಿ, ನಮ್ಮಕ್ಕಿಂತಲೂ ಬಹಳ ಚೆನ್ನಾಗಿ ಮಾಡ್ತಾರೆ. ಅವ್ರದಿಷ್ಟು ಕೇಳಿ ಒಂದಿಷ್ಟು ಎಲ್ಲರ ಜೈಕಾರ ಹಾಕ್ರಿ. ಜಯ ಮಂಗಲಮ ಜಯ ನಮಃ ಪಾರ್ವತಿ. ಗಪ್ ಕೊಡ್ಬಿಡ್ರಿ, ಜೈಕಾರ ಹಾಕ್ರಿ. ಸೋಮಲಿಂಗೇಶ್ವರ ಮಹಾರಾಜ್, ಅಮೋಘ ಸಿದ್ದೇಶ್ವರ ಮಹಾರಾಜ್, ಭಾಗ್ಯವಂತ ದೇವಿ ಮಾತಾ ಕಿ, ಭೂತಾಳ ಸಿದ್ದೇಶ್ವರ ಮಹಾರಾಜ್, अमरेश्वर महाराज की, सोमलिंगेश्वर महाराज की, सकल साधु संत महाराज की जय। मंगलम जय नमः पार्वती।